ಇಲ್ಲಿ ಕಾಣಿಸಕತ್ತಾವಲ್ಲ ಇವು ಸ್ಪ್ರೌಟೆಡ್ ಮೇಥಿ ಸೀಡ್ಸು. ಇವು ಸ್ಪ್ರೌಟೆಡ್ ಮೇಥಿ ಸೀಡ್ಸ್ ಅಂದರೆ ಬೆಳಗ್ಗೆ ಬಂದ ಮೆಂತ್ಯ ಕಾಳುಗಳು ಇವು. ಇವನ್ನ ಹೆಂಗೆ ಮಾಡ್ಬೇಕಂದ್ರೆ ಇದ್ರ ಬೆನಿಫಿಟ್ಸು ಭಾಳ ಅದಾವು. ಇವ್ನ ನಾವು ತಿಳ್ಕೊಳ್ಳೋಣ ಈಗ. ಇದರಲ್ಲಿ ಇವನ್ನೇನು ಮಾಡಬೇಕು, 2 ಟೀ ಸ್ಪೂನ್ ತೊಗೋಬೇಕು. ಅವನ್ನ ಸ್ವಚ್ಛವಾದ ನೀರಿನಲ್ಲಿ ತೊಳೆದು ಅವನ್ನೇನು ಮಾಡಬೇಕು, ನಾವು ನೆನೆ ಹಾಕಬೇಕು. ಇಡೀ ರಾತ್ರಿ 8 10 ತಾಸು 10-12 ತಾಸು ತನಕ ನೆನೆ ಹಾಕ್ಬೇಕು. ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ಕೊಳ್ಳಿ ಅವೆಲ್ಲ ನೆಂದಿರ್ತಾವೆ. ಕಾಳುಗಳೆಲ್ಲ ಸ್ವಚ್ಛಗೆ ತೊಳೆದು ಅವನ್ನೆಲ್ಲ ಕಸ ಕಡ್ಡಿ ಎಲ್ಲ ತೆಗೆದು ಅದನ್ನ ಸ್ವಚ್ಛ ನೀರಿನಲ್ಲಿ ನೆನೆ ಹಾಕಿ 8-10 ತಾಸು ಬೆಳತನೂ ಬಿಡಬೇಕು. ಅವನ್ನ ಬೆಳಗ್ಗೆ ಎದ್ದ ಕೂಡಲೇ ಏನಾಗ್ತಾವೆ, ನೆಂದಿರ್ತಾವೆ ಕಾಳುಗಳೆಲ್ಲ ನೆಂದಿರ್ತಾವೆ. ಆ ನೆಂದಂಥ ಕಾಳುಗಳನ್ನು ಒಂದು ಅರಿವೆಯಲ್ಲಿ ಬಿಗಿಯಾಗಿ ಕಟ್ಟಿ ನಾವು ಅದು ಕಾಟನ್ ಕ್ಲಾತ್ ಆಗಿರ್ಬೋದು, ಸ್ವಚ್ಛವಾದ ಒಂದು ಕಾಟನ್ ಕ್ಲಾತ್ನಲ್ಲಿ ಕಟ್ಟಿ ಅವನ್ನೇನು ಮಾಡ್ಬೇಕು, ನಾವು ಮಳೆಗೆ ಬರೋಕ ಒಂದು ಬೆಚ್ಚನೆ ಪ್ರದೇಶದಲ್ಲಿ ಆಮೇಲೆ ಕತ್ತಲೆ ಡಾರ್ಕ್ ಪ್ಲೇಸ್ನಲ್ಲಿ ಇಡಬೇಕು. ಅವನ್ನ ಕಟ್ಟಿಟ್ಟು ಬಿಡಬೇಕು. ಮರುದಿವ್ಸ ಬೆಳಗ್ಗೆ ಎದ್ಕೊಳ್ಳಿ ಅವು ಈ ಥರ ಸ್ಪ್ರೌಟೆಡ್ ಗ್ರೀನ್ಸ್ ಆಗಿ ಇದಾಗ್ತಾವೆ. ಇದು ಮೊಳಕೆ ಬಂದ ಮೆಂತ್ಯ ಕಾಳುಗಳಾಗಿರ್ತಾವೆ. ಇವು ಮೆಂತ್ಯಕ್ಕೆ ಮಳೆ ಕಾಳು ಸಿಗ್ತಾವೆ. ಇವು ಕಹಿನೂ ಇರೋದಿಲ್ಲ, ನಮ್ಗೆ ತಿನ್ನಕ್ಕೆ ಹಂಗನೂ ತಿನ್ಬೋದು. ಮತ್ತು ಇವಕ್ಕೆ ನಾವು ಸಲಾಡ್ನಾಗ ಹಾಕ್ಕೊಂಡು ತಿನ್ಬೋದು. ಸಲಾಡ್ ಅಂದರೆ ಈ ಥರ ಗಜ್ಜರಿ ಆಮೇಲೆ ಮೆಂತ್ಯ ಪಲ್ಯ, ಬೀಟ್ರೂಟು ಎಲ್ಲ ಐತಿ ಇದ್ರೊಳಗೆ. ಈ ಥರ ಮಾಡ್ಕೊಂಡು ತಿನ್ಬೋದು ನಾವು, ಅಥವಾ ಹಂಗನೂ ತಿನ್ಬೋದು. ಹಂಗೆ ತಿಂದ್ರೂ ಇವು ಕಹಿ ಅನ್ಸಂಗಿಲ್ಲ. ಆಮೇಲೆ ಇದ್ರ ಬೆನಿಫಿಟ್ಸ್ ಏನೇನಂದ್ರೆ, ನಾವು ಈಗ ಬೆನಿಫಿಟ್ಸ್ ನೋಡೋಕ್ಕಾಗಿ ಇದ್ರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂದರೆ ಇದು ಏನಾಗ್ತೈತೆ ಅಂದರೆ ಇದ್ರ ಹೆಚ್ಚಿಗೆ ಆಗ್ತೈತಿ. ಇದ್ರ ನ್ಯೂಟ್ರಿಷನಲ್ ವ್ಯಾಲ್ಯೂ ನಮ್ಗೆ ಹೆಚ್ಚಿಗೆ ಆಗ್ತೈತಿ. ಆಮೇಲೆ ಇದು ನಮ್ಗೆ ಜೀರ್ಣನೂ ಲಘು ಆಗಿಬಿಡ್ತೈತಿ. ಈಸಿ ಟು ಡೈಜೆಸ್ಟ್ ಅಂತ ಹೇಳ್ಬೋದು ನಾವು ಇದನ್ನು. ಆಮೇಲೆ ಇದ್ರೊಳಗೆ ಭಾಳ ಫೈಬರ್ ಇರೋದ್ರಿಂದ, ನಾರಿನ ಪದಾರ್ಥ ಭಾಳ ಇರೋದು ಮತ್ತು ಎಂಜೈಮ್ಸ್ ಇರ್ತೈತಿ. ಆಮೇಲೆ ಇದು ಕಾನ್ಸ್ಟಿಪೇಷನ್ ಮಲಬದ್ಧತೆಯನ್ನು ತಡೆಗಟ್ತೈತಿ. ಇದು ಮಲಬದ್ಧತೆಯನ್ನು ತಡೆಗಟ್ತೈತಿ. ಆಮೇಲೆ ಇದು ಬ್ಲಡ್ ಶುಗರನ್ನು ನಾವು ಕಡಿಮೆ ಮಾಡ್ತೈತಿ. ಡಯಾಬಿಟಿಕ್ ಪೀಪಲಿಗೆ ಅಂದರೂ ಭಾಳ ಚಲೋ ಇದು. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಇದು ಭಾಳ ಒಳ್ಳೆಯದು ಹೆಲ್ತಿಗೆ. ಇದು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡ್ತೈತಿ. ಆಮೇಲೆ ಬೂಸ್ಟ್ ಮೆಟಬಾಲಿಸಮ್ ಆ್ಯಂಡ್ ವೆಯ್ಟ್ ಲಾಸ್. ಇದು ವೆಯ್ಟ್ ಲಾಸ್ ಮಾಡೋಕ್ಕೂ ಯೂಸ್ ಆಗ್ತೈತಿ. ಅದರಿಂದ ಇದ್ರೊಳಗೆ ಫೈಬರ್ ಇರೋದ್ರಿಂದ ಇದು ಹೊಟ್ಟೆ ತುಂಬ್ದಂಗೆ ಅನಿಸ್ತೈತಿ. ಆಮೇಲೆ ನಮ್ಗೆ ಹೊಟ್ಟೆ ಲಘುನ ಹಸಿಯೋದಿಲ್ಲ. ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡ್ತೈತಿ. ಕೆಟ್ಟ ಕೊಬ್ಬನ್ನು ಇದು ದೇಹದಿಂದ ತೆಗಿತೈತಿ, ಕಂಟ್ರೋಲ್ ಮಾಡ್ತೈತಿ. ಆಮೇಲೆ ಇದು ಸ್ಕಿನ್ ಮತ್ತು ನಮ್ಮ ಚರ್ಮಕ್ಕೂ ಮತ್ತು ನಮ್ಮ ಕೂದಲಿಗೂ ಇದು ಭಾಳ ಒಳ್ಳೆಯದು. ಇದು ತಿನ್ನೋದ್ರಿಂದನೂ ಯೂಸ್ಫುಲ್. ಮತ್ತು ಇದನ್ನು ಹಾಲು ಕುಡಿಸುವಂಥ ತಾಯಂದರಿಗೆ ಇದು ಭಾಳ ಚಲೋ. ಮಕ್ಕಳಿಗೆ ಬೆಳೆಯುವಂಥ ಮಕ್ಕಳಿಗೆ ಚಲೋ, ಮತ್ತು ಹಾಲು ಕುಡಿಸುವಂಥ ತಾಯಂದರಿಗೆ ಇದು ಭಾಳ ಒಳ್ಳೆಯದು. ಇದು ಇಮ್ಯುನಿಟಿಯನ್ನು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಗೆ ಮಾಡ್ತೈತಿ. ಆಮೇಲೆ ಇದರೊಳಗೆ ABC ವಿಟಮಿನ್ಸ್ ಐತಿ, ಮಿನರಲ್ಸ್ ಐತಿ, ಮ್ಯಾಗ್ನೀಸಿಯಮ್ ಐತಿ, ಐರನ್ ಇರೋದ್ರಿಂದ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತೈತಿ. ಇದನ್ನು ನಾವು ಇದನ್ನು ಮೇಥಿ ರೋಟಿ ಅಂತ ಮಾಡ್ತಾರೆ ಈಗ. ಆಮೇಲೆ ಮೆಂತ್ಯ ಚಟ್ನಿ ಅಂತ ಮಾಡ್ಕೊಂಡು ತಿನ್ಬೋದು ನಾವು ಇದನ್ನು. ಆಮೇಲೆ ಇದನ್ನು ಸಲಾಡ್ ರೂಪದೊಳಗೆ ಇದನ್ನು ಈ ಥರನೂ ಮಾಡ್ಕೊಂಡು ನಾವು ತಿನ್ಬೋದು. ಇದರಲ್ಲಿ ಮೆಂತ್ಯ ಪಲ್ಯ ಐತಿ, ಆಮೇಲೆ ಬೀಟ್ರೂಟ್, ಆಮೇಲೆ ತುರಿದಂಥ ಗಜ್ಜರಿ, ಆಮೇಲೆ ಮತ್ತೇನೈತಿ ಇದ್ರೊಳಗೆಲ್ಲ ಸೌತೆಕಾಯಿನೂ ಹಾಕ್ಬೋದು. ನಾವು ಹಾಕಿದನ್ನು ಸೇರಿಸೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಥ್ಯಾಂಕ್ ಯು ವೀಕ್ಷಕ ಬಂಧುಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ಎವ್ರಿ ಒನ್.